ಗೆಳೆಯರೇ, ವೈದ್ಯಲೋಕದ ಮತ್ತೊಂದು ಸಂಚಿಕೆಗೆ ಸ್ವಾಗತ. ನಮ್ಮೊಂದಿಗಿದ್ದಾರೆ ಕೇರಂ ಹೆಲ್ತ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನ MD ಆಗಿರುವ ವೈದ್ಯ ರತ್ನಾಕರ್ ಭಟ್. ಈ ಬೇಳೆಕಾಳುಗಳು ಹೇಗೆ ನಮ್ಮ ಆಹಾರದಲ್ಲಿ ಅದು ಉಪಯೋಗ ಆಗುತ್ತಾ ಡಯಾಬಿಟಿಸ್ಗೆ? ಖಂಡಿತ ಉಪಯೋಗ ಆಗುತ್ತೆ ಸರ್. ಆದರೆ ಫಸ್ಟ್ ಆಲ್ವೇಸ್ ಟೇಕ್ ವೈದ್ಯರೇನು ಹೇಳಿದ ಚಿಕಿತ್ಸೆ ಜೊತೆಗೆ ಇದನ್ನ ಆಡ್ ಮಾಡಿ. ನೀವೆಲ್ಲ ಬಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ. ಶುಗರ್ ಕಂಟ್ರೋಲ್ ಬಂದಿದೆ, ಚೆನ್ನಾಗಿದೆ ಅಂದ್ರೆ ಡಾಕ್ಟರ್ ಹೆಂಗೆ ಹೇಳ್ತಾರೆ ಹೆಂಗೆ ಶುಗರ್ ಕಂಟ್ರೋಲ್ ಮಾಡ್ಕೋತಾ ಬಂದು ಮಾಡ್ಬೋದು. ಯಾವ ಬೇಳೆಕಾಳುಗಳು ಉತ್ತಮ? ನಾನು ನೋಡಿ, ಡಯಾಬಿಟೀಸ್ ಬಂದಾಗ ನಾವು ಚೆನ್ನಾಗಿ ಕೆಲಸ ಮಾಡೋದಂದ್ರೆ ಇದು ಮೆಂತೆಕಾಳು. ಮೆಂತೆಕಾಳು ನಮ್ಗೆಲ್ರಿಗೂ ಗೊತ್ತು ಮೆಂತೆಕಾಳು ಅಂತ ಹೇಳಿ. ಈ ಮೆಂತೆಕಾಳು ಎಷ್ಟು ಮಾಡ್ತಾವೆ ಗೊತ್ತಾ? 4 ಸ್ಪೂನ್ ಎಷ್ಟು ಮೆಂತೆಕಾಳು ತಗೊಳ್ಳೋಣ. ಇಲ್ದಾರೆ ಮೆಂತೆಕಾಳು ತೊಗೊಂಡ್ಬಿಟ್ಟು ಇದನ್ನು ಬೇಕಾದ್ರೆ ಒಂದು 200 ಗ್ರಾಮ್ ಹಾಗೆ ತೊಗೊಂಡ್ಬಿಟ್ಟು ಸರಿಯಾಗಿ ನೀರು ಹಾಕಿ 3-4 ಸಲ ತೊಳೆಯೋಣ. ಯಾಕಂದರೆ ಆಮೇಲೆ ಧೂಳು ಕಸ ಎಲ್ಲ ಕೂತಿರುತ್ತೆ. ಪೆಸ್ಟಿಸೈಡ್ ನಾನು ಯಾವಾಗಲೂ ಹೇಳ್ತೇನೆ, ಪೆಸ್ಟಿಸೈಡ್ ಇಲ್ಲದೆ ಇವತ್ತು ಯಾವ ಬೆಳೆ ಬರ್ತಾ ಇಲ್ಲ. ಸೊ ಇನ್ಸೆಕ್ಟಿಸೈಡ್ ಪೆಸ್ಟಿಸೈಡ್ಸ್ ಎಲ್ಲ ಕೂತಕ್ಕಿಂತ 3-4 ಸಲ ನೀಟಾಗಿ ತೊಳೆದು ಬಿಟ್ಟು 1 ಗ್ಲಾಸ್ ನೀರು, ಅಂದರೆ ಅದು ಮುಣಿಗಿ ಸ್ವಲ್ಪ ಮೇಲೆ ನೀರು ಬರಬೇಕು, ಅಷ್ಟು ಮಟ್ಟಿಗೆ ನೀರು ಹಾಕಿಬಿಟ್ಟು ಒಂದು ರಾತ್ರಿ ಎಲ್ಲ ನೆನೆಸಿಬಿಡೋಣ. ನೆನೆಸಿಬಿಟ್ಟ ಮೇಲೆ ಮಾರನೇ ದಿನ ಆ ಬಂದದ್ದು ಹೀಗೆ ಆಗುತ್ತೆ, ಹೀಗೆ ಮೆಣಸಿಟ್ಟಿರೋದು. ಮತ್ತು ಇದ್ರ ಮೇಲೆ ಏನು ಮಾಡ್ತೇವೆ ಅಂದರೆ ನಾವು ಸ್ವಲ್ಪ ಮೆತ್ತಗಾಗಿರುತ್ತೆ, ಇದು ತುಂಬ ಗಟ್ಟಿ ಇರುತ್ತೆ, ಹೌದಾ? ಇದಕ್ಕೆ ನಾವು ಒಂದು ಹುಣಸೆ ಹಣ್ಣು, ಅದು ಸಾರಿ ಲೆಮನ್, ಒಂದು ಲೈಮನ್ನು ಕಟ್ ಮಾಡಿ ಚಿಕ್ಕ ಪೀಸನ್ನು ನಿಮಗೆ ಬೇಕನ್ಕೊಂಡ್ರೆ ಇದ್ರ ಮೇಲೆ ಸ್ವಲ್ಪ ಆ್ಯಡ್ ಮಾಡಿ, ಸಾಲ್ಟ್ ಸ್ವಲ್ಪ ಸ್ಪ್ರಿಂಕಲ್ ಮಾಡಿ, ಪೆಪ್ಪರ್ ಸ್ವಲ್ಪ ಸ್ಪ್ರಿಂಕಲ್ ಮಾಡಿ ತಿಂದರೆ ತುಂಬ ರುಚಿ. ಬೆಳಿಗ್ಗೆ ಹೊತ್ತಾಗಲಿ ರಾತ್ರಿ ಹೊತ್ತಾಗಲಿ ಯಾವಾಗಾದ್ರೂ ತಿನ್ನಿ. ನೋಡಿ, ನಾವು ಏನು ಮೆಂತೆ ಅಂತ ಹೇಳ್ತೇವೆ, ನಮ್ಮ ಅದಕ್ಕೆ ಹೇಳೋದು ಆಯುರ್ವೇದ ಅನ್ನೋದು ಮನೆ ಮದ್ದು ಅಂತ ಹೇಳಿ. ಈ ಮೆಂತೆಯಲ್ಲಿ 125 ಡೈಹೈಡ್ರಾಕ್ಸಿ ಐಸೋಸೆಕ್ಯುಲೈನ್ ಅಂತ ಹೇಳ್ಬಿಟ್ಟು ಒಂದು ಕೆಮಿಕಲ್ ಇದೆ ಅಂತ ಇವಾಗ ಕಂಡು ಹಿಡಿದಾರೆ. ನಮ್ಮ ಆಯುರ್ವೇದಿಕಲ್ಲಿ ಯಾವಾಗ ಹೇಳಿದ್ರೆ ಇಂಥ ಗುಣ ಇದೆ ಅಂತ ಹೇಳಿ. ಇದರಿಂದ ಏನಾಗುತ್ತೆ ಅಂದರೆ ಈ 125 ಡೈಹೈಡ್ರಾಕ್ಸಿ ಐಸೋಸೆಕ್ಯುಲೈನ್ ಇಂದ ಇದು ಅಬ್ಸಾರ್ಪ್ಷನ್, ಫುಡ್ ತಿಂದ ಮೇಲೆ ಏನು ಅಬ್ಸಾರ್ಬ್ ಆಗುತ್ತಲ್ವಾ, ಅದನ್ನು ಸ್ವಲ್ಪ ಸ್ಲೋ ಮಾಡುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಲಡ್ಡು ತಿಂದ್ರೆ ಅದು ಶುಗರೇ ಇರುತ್ತೆ, ಚಕ್ಕಂತ ಮೇಲೆ ಹೋಗ್ಬಿಡುತ್ತೆ ಶುಗರ್, ಹೌದಾ? ಆಗ ನಿಮ್ಮ ಶುಗರ್ 120 ಇದ್ದದ್ದು 180 280 ಶೂಟಪ್ ಆಗುತ್ತೆ, ಮತ್ತೆ ಮೆಲ್ಲ ಕಂಟ್ರೋಲ್ ಆಗ್ತಾ ಬರುತ್ತೆ. ಬೇರೆ ಮೆಂತೆ ತಗೊಂಡ್ರೆ ಊಟದ ಜೊತೆಗೆ ನಿಮ್ಮ ಅಬ್ಸಾರ್ಪ್ಷನ್ ಮೆಲ್ಲಕ್ಕೆ ಅಬ್ಸಾರ್ಬ್ ಆಗುತ್ತೆ, ಮೆಲ್ಲ ಬರ್ತದೆ, ಸಡನ್ ಶೂಟಪ್ ಅಂಡ್ ಸಡನ್ ಫಾಲ್ ಇರಲ್ಲ ಯಾವುದು. ಅದು ವೆರಿ ಇಂಪಾರ್ಟೆಂಟ್ ಸರ್. ಈ ಮೆಂತೆ ನಮ್ಮ ಅಡುಗೆಯಲ್ಲಿ ಇದನ್ನು ಸಾಂಬಾರ್ ಇರೋದು, ಮೆಂತೆ ದೋಸೆ, ಮೆಂತೆ ಪಲ್ಯ, ಖಂಡಿತ ಇದೇ ನೆನೆ ಹಾಕಿದ್ದನ್ನು ನೀವೇನ್ ಮಾಡ್ತೀರಿ, ಒಂದು ಕರ್ಚೀಫಲ್ಲಿ ಕಟ್ಟಿಟ್ಬಿಟ್ರೆ 1-2 ದಿನಕ್ಕೆ ಅದು ಮೊಳಕೆ ಬರ್ಲಿಕ್ಕೆ ಸರಾಗುತ್ತೆ. ಆ ಮೊಳಕೆಯನ್ನು ದಿವಸ ಆಗಲು ಒಂದು 10 ಸ್ಪೂನ್ ಆಗೋಷ್ಟು ಹಾಕೊಂಡು ಅದ್ಮೇಲೆ ನಾನು ಹೇಳಿದಂಗೆ ಇದೇನೇ ನಿಮಗೆ ರುಚಿಗೆ ಬೇಕನ್ಕೊಂಡ್ರೆ ಇವೆಲ್ಲ ಸ್ವಲ್ಪ ಸಾಲ್ಟ್, ಸ್ವಲ್ಪ ಪೆಪ್ಪರ್, ಸ್ವಲ್ಪ ನಿಂಬೆ ಹಣ್ಣು ಹಾಕೊಂಡು ತಿನ್ಬೋದು. ಇಲ್ಲ ಅಂತೀರಾ, ಮನೇಲಿ ಪಲ್ಯ ಮಾಡಿದ್ದಾರೆ, ಆ ಪಲ್ಯದ ಮೇಲೆ ಇದನ್ನೊಂದು 2 ಸ್ಪೂನ್ ತಗೊಳ್ಳಿ, ಪಲ್ಯದ ಮೇಲೆ ಹಾಕೊಂಡು ತಿಂದುಬಿಡಿ, ತುಂಬ ಒಳ್ಳೆಯದು. ಮೆಂತೆ ಇದೆ, ಮೆಂತೆ ಬರೀ ಮೆಂತೆ ಇದೆ, ಇದನ್ನು ನೀವು ಬೇಕಾದ್ರೆ ಸ್ಲೈಟ್ ಫ್ರೈ ಮಾಡಿಬಿಟ್ಟು ತಣ್ಣಗಾದ್ಮೇಲೆ ಪುಡಿ ಮಾಡಿ ಇಟ್ಕೊಳ್ಳಿ. ದಿವಸ ಆಗಲೂ ನೀವು ಏನು ಬೆಳಿಗ್ಗೆ ರಾತ್ರಿ ಇಲ್ಲಿ ಮಜ್ಜಿಗೆನ ತಿಂತಾ ಇದ್ರೆ ಅನ್ಕೊಳ್ಳಿ, ಅದ್ರ ಮೇಲೆ 1 ಸ್ಪೂನ್ ಪೌಡರ್ ಹಾಕೊಂಡು ತಿಂದುಬಿಡಿ. ಇಲ್ಲ ಹಾಗೆಯೇ ಕೈಗೆ ಹಾಕೊಂಡು ತಿನ್ನಿ, ಹಾಗೆ ಹಾಕಿದಾಗ ಬಾಯಿಗೆಲ್ಲ ಅಂಟ್ಕೊಳ್ಳುತ್ತೆ, ಅದು ಇಷ್ಟ ಆಗಲ್ಲ. ಪಲ್ಯದ ಮೇಲೆನೋ ಇಲ್ಲ ಅನ್ನ ತಿಂತೇವಲ್ಲ, ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ, ಹಸು ತುಪ್ಪ ಹಾಕೊಂಡು 1 ಸ್ಪೂನ್ ಮೆಂತೆ ಪೌಡರ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಇಟ್ಸ್ ಎ ವೆರಿ ಗುಡ್ ಟಿಪ್. ಡಯಾಬಿಟಿಸ್ ಇದ್ದವರಿಗೆ ಮೆಂತೆ ಸೊಪ್ಪು ಸಹ ಸಿಗುತ್ತೆ. ಮೆಂತೆ ಸೊಪ್ಪನ್ನು ಸಹ ಕಟ್ ಮಾಡಿಬಿಟ್ಟು ಒಂದು ಸಲಾಡ್ ಥರ ಮಾಡ್ಕೊಂಡು ತಿನ್ಬೋದು. ಅಂದರೆ ಏನೇನು ಪಲ್ಯ ಮಾಡ್ತಾವಲ್ಲ, ಪಲ್ಯ ಮೇಲೆ ಹಸಿ ಮೆಂತೆ ಸೊಪ್ಪು, ಒಂದು ಮೆಂತೆ ಸೊಪ್ಪು ಇಷ್ಟು ಹಾಕೊಂಡ್ಬಿಟ್ಟು ಒಂದು ಸಲಾಡ್ ಥರ ಮಾಡಿಕೊಂಡು, ನಮ್ಮ ಕೀರಾ ಸೌತೆಕಾಯಿ ಸಿಗುತ್ತೆ, ಕೀರಾ ಸೌತೆಕಾಯಿ, ಕ್ಯಾರೆಟ್ ಎಲ್ಲ ಕಟ್ ಮಾಡಿ, ನೀರುಳ್ಳಿ ಕೋಸಂಬರಿ ಥರ ಮಾಡಿಬಿಟ್ಟು ಈ ಸೊಪ್ಪನ್ನು, ಮೆಂತೆ ಸೊಪ್ಪನ್ನು, ಹಸಿ ಸೊಪ್ಪನ್ನು ಹಾಕಿ ಕಟ್ ಮಾಡಿ ಸ್ವಲ್ಪ ನಿಂಬೆಹಣ್ಣು ಹಾಕೊಂಡು ತಿನ್ನಿ. ನಿಂಬೆಹಣ್ಣು ಬೇಡ ಹಾಗೇನೆ ತಿನ್ಬೋದು, ತುಂಬ ಒಳ್ಳೆಯದು. ಇದರಿಂದ ಡಯಾಬಿಟಿಸ್ ತುಂಬ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ ಸರ್. ಸರ್, ಇನ್ನೊಂದು ಜನರಲ್ಲಿ ಬಹಳಷ್ಟು ಕನ್ಫ್ಯೂಷನ್ ಆಗಿರೋದು, ಬೆಲ್ಲ ತಗೋಬೇಕಾ ಶುಗರ್ ಒಳ್ಳೇದಾ ಅಂತ. ಇದಕ್ಕೆ ಈಗ ಚಹಾ, ಕಾಫಿ ಏನಾದ್ರು ಕುಡಿಯುವಾಗ ಯಾವುದನ್ನು ಬಳಸಬೇಕು ಅಂತ ಗೊಂದಲದಲ್ಲಿ ಇರ್ತಾರೆ. 2ರಲ್ಲಿ ಸಕ್ಕರೆ ಅಂಶ ಇದೆ, ಶುಗರಲ್ಲಿ ತುಂಬ ಜಾಸ್ತಿ ಇದೆ. ಬೆಲ್ಲ ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ನೋಡಿಕೊಂಡ್ರೆ ಬೆಲ್ಲ ಇಸ್ ಹೆಲ್ದಿಯರ್ ದನ್ ಶುಗರ್. ಬೆಲ್ಲದಲ್ಲಿ ಸಾಕಷ್ಟು ಮಿನರಲ್ಸ್ ಇದಾವೆ, ಶುಗರಲ್ಲಿ ಬರೀ ಗ್ಲೂಕೋಸ್ ಅಷ್ಟೇ ಇದೆ. ಶುಗರಲ್ಲಿ ಸಲ್ಫರ್ ಎಲ್ಲ ಆ್ಯಡ್ ಆಗಿರುತ್ತೆ, ನಿಮ್ಗೆ ಗೊತ್ತಿದೆ ಇಲ್ಲ? ಶುಗರಲ್ಲಿ ಸಲ್ಫರ್ ಎಲ್ಲ ಆ್ಯಡ್ ಆಗಿದೆ. ವೆರಸ್ ಬೆಲ್ಲದಲ್ಲಿ ನಿಮಗೆ ವೆರಿ ರಿಚ್ ಮಿನರಲ್ಸ್ ಇರ್ತವೆ ಅಂತ ಹೇಳಿ ನೀವು ಆಲ್ರೆಡಿ ಶುಗರ್ ಇದ್ದಾಗ ಬೆಲ್ಲ ಸಹ ಕಮ್ಮಿ ತಿನ್ನಿ, ಸ್ವೀಟ್ ಇರೋದು ಕಮ್ಮಿ ತಿನ್ನಿ ಅಷ್ಟೇ. ತಿನ್ನಬಾರ್ದು ಅಂತ ಇಲ್ಲಿಲ್ಲ ಸರ್. ಯಾವಾಗ 800-600 ಇದ್ದು ತಿನ್ನಬಾರ್ದಾಗಲಿ, ಬೆಲ್ಲದ ಹೋಳಿಗೆ ಒಂದು ಅರ್ಧ ಹೋಳಿಗೆ ತಿನ್ನೋದು ತಿನ್ನಿ. ಆದರೆ ಅದಕ್ಕೋಸ್ಕರ ಒಂದು ಆ ದಿನ ಬೇಕಾದ್ರೆ ಒಂದು 1,000 ಹೆಜ್ಜೆ ಆಚೆ ನಡೀರಿ. ಡಯಾಬಿಟಿಸ್ನವ್ರು ಸ್ವೀಟ್ ತಿನ್ನಲೇಬಾರ್ದು ಅಂತ ಏನಿಲ್ಲ, ತುಂಬ ಜಾಸ್ತಿ ಇದ್ರೆ ಬೇಡ ಅಂತ ಹೇಳ್ತೇವೆ. ಅಂದರೆ ನಿಮ್ಗೆ 200 ಹಾಗಿದ್ರೆ ಸರ್ 100 ವರ್ಷ ಬಾಡಿ ಏನು ಉಪಯೋಗ, ಆಕಳು ತಿನ್ಬೇಕಾದ್ರೆ ಬಾಯಲ್ಲಿ ಜಲ್ಲು ಬರ್ಕೊಂಡು ಏನು ಮಾಡ್ತಾರೆ ಅಂತ ಹೇಳಿಬಿಟ್ಟು 5 ಹೋಳಿಗೆ ಅಲ್ಲ, ಒಂದು ಅರ್ಧ ಹೋಳಿಗೆ ತಿನ್ನಿ.
ಮಾವಿನ ಹಣ್ಣು ಆಲ್ವೇಸ್ ತಿನ್ಬೋದು, ಅದೇನು ತೊಂದರೆ ಇಲ್ಲ. ಒಂದು ಅರ್ಧ ಹಣ್ಣು ತಿನ್ನಿ, ಒಂದು ಅರ್ಧ ಹಣ್ಣು ಮಾವಿನ ಹಣ್ಣು ತಿನ್ನಿ, ಕಟ್ ಮಾಡ್ಕೊಂಡು ತಿನ್ನಿ. ಶುಗರ್ ಶೂಟಪ್ ಏನೂ ಆಗಲ್ಲ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳುತ್ತೆ ಶುಗರ್ ನಿಮಗೆ. 80 ಇರೋದು 100ಗೆ ಹೋಗ್ಬೋದು, 20 ಜಾಸ್ತಿ ಆದಾಗ ನಿಮ್ಗೆ ಏನು ಪ್ರಾಣ ಹಾನಿ ಇಲ್ಲ. ಯೂಶಲಿ ವೈಟ್ ಫುಡ್ಸ್ ತಿನ್ನಬಾರ್ದು ಅಂತ ಹೇಳ್ತಾರೆ. ಈಗ ವೈಟ್ಸ್ ಅಂದರೆ ಸಕ್ಕರೆ ಮೈದಾ, ನೀವು ಯುವರ್ ರೈಟ್ ಸರ್. ಸಕ್ಕರೆ ಮೈದಾ ಇವೆಲ್ಲ ಈ ವೈಟ್ಸ್ 3 ವೈಟ್ಸ್ ಅಂತ ಹೇಳ್ತೇವಲ್ಲ, ಸಾಲ್ಟ್. ಆದರೆ ಸಾಲ್ಟ್ ಇಲ್ಲದೆ ಹೋದ್ರೆ ಮನುಷ್ಯ ಇಮಿಡಿಯೇಟ್ ಸಾಯ್ತಾನೆ, ಗೊತ್ತಾ ನಿಮಗೆ. ನಾವು ಕಲ್ಲುಪ್ಪು ಯೂಸ್ ಮಾಡಿ, ರಾಕ್ ಸಾಲ್ಟ್ ಯೂಸ್ ಮಾಡಿ. ನೀವು ನಾರ್ಮಲ್ ಆಗಿ ಅಯೋಡೈಸ್ ಸಾಲ್ಟ್ ಎಲ್ಲ ಯಾಕೆ ಬೇಕು ನಿಮಗೆ? ಕಲ್ಲುಪ್ಪು ಸಿಗುತ್ತೆ, ಕಲ್ಲುಪ್ಪು ತಂದು ಪುಡಿ ಮಾಡ್ಕೊಂಡು ಅದನ್ನು ಯೂಸ್ ಮಾಡ್ಕೊಳ್ಳಿ, ಒಳ್ಳೇದು, ತುಂಬ ಒಳ್ಳೇದು. ಸಾಲ್ಟ್ ಇಲ್ಲದೆ ಹೋದ್ರೆ ನಿಮ್ಮ ನರಗಳೆಲ್ಲ ಬಿದ್ದಾಗ್ಬಿಡ್ತಾವೆ, ಸಾಫ್ಟ್ ಆಗಿಬಿಡ್ತಾವೆ, ಗೊತ್ತಾ ನಿಮಗೆ. ನಿಮ್ಮ ಸೋಡಿಯಂ ಕ್ಲೋರೈಡ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಆರ್ಟರೀಸ್. ಡಯಾಬಿಟಿಸ್ನವರು ಸಾಲ್ಟ್ ತಗೋಬಹುದು, ಏನು ತೊಂದರೆ ಇಲ್ಲ ಸರ್, ಏನು ತೊಂದರೆ ಇಲ್ಲ. ಅಂದರೆ ಸಾಲ್ಟ್ ಬೇಕಷ್ಟು ತಿನ್ನಬೇಡಿ, ನಿಮಿತ್ತವಾಗಿ ತಿಂದರೆ ಏನು ತೊಂದರೆ ಇಲ್ಲ. ಅದ್ರ ಜೊತೆಗೆ ನಾನು ಯಾವತ್ತೂ ಹೇಳ್ತೇನೆ ನೋಡಿ, ಇದೆಲ್ಲ ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ. ಶುಗರ್ ಅಂದ್ರೆ ಮನೆಗೆ ಬೆಂಕಿ ಹಚ್ಚೋದು ಏನು ಹೊರಗೆ ಹೊಗೆ ಬರುತ್ತಲ್ವ, ಕಾಣಿಸೋ ಹೊಗೆನೇ ಶುಗರ್. ಆದರೆ ಡಯಾಬಿಟೀಸ್ ಬಂದಾಗ ನಮ್ಮ ಬಾಡಿಯಲ್ಲಿ ಏನು ಡಿಸಾರ್ಡರ್ ಆಗಿಬಿಟ್ಟಿದೆ, ಆ ಡಿಸಾರ್ಡ್ರಿಂದ ನಮ್ಮ ಪ್ರಯಾಣ ಯಾಕಡೆ ಇರುತ್ತೆ ಅಂದರೆ ಕಣ್ಣು ಹಾಳೋದು. ಕೆಲವೊಂದ್ಸಲ ಡಾಕ್ಟರ್ ಹತ್ರ ಹೋದಾಗ ತುಂಬ ಕಾಮನ್ ಆಗಿ ಕಾಣೋ ಫೀಚರ್ ನಿಮಗೆ, ನಿಮ್ಮ ಕೊಲೆಸ್ಟ್ರಾಲ್ ತುಂಬ ಜಾಸ್ತಿ ಇದೆ, ಯಾಕೀಗೆ ಒಂದ್ಸಲ ಶುಗರ್ ಚೆಕ್ ಮಾಡಿ ಅಂತ ಹೇಳ್ತಾರೆ. ಶುಗರ್ ಇದ್ದಂಗೆ ಗೊತ್ತಾಗುತ್ತೆ. ಡಯಾಬಿಟೀಸ್ ಬಂದಿದೆ ಅಂತ ತಕ್ಷಣ ಭಯ ಪಡುವ ಅಗತ್ಯ ಚಿಚ್ಚಿ ಬೇಡ. ಶುಗರ್ ಇಸ್ ಎ ಗುಡ್ ಸ್ಲೇವ್ ಆ್ಯಂಡ್ ಬ್ಯಾಡ್ ಮಾಸ್ಟರ್. ಅದು ನಾವು ಎಷ್ಟು ಮಟ್ಟಿಗೆ ನಿಯಂತ್ರಣ ಇಟ್ಕೋತೋ ಅಷ್ಟು ಬಾಯಿ ಮುಚ್ಕೊಂಡು ಬಿದ್ದಿರ್ತದೆ. ಯಾವತ್ತೂ ನಮ್ಮ ಕೈಯಲ್ಲಿ ನಮ್ಮ ಆರೋಗ್ಯದ ನಿಯಂತ್ರಣ ಆಗುತ್ತೋ ಆವತ್ತೇ ನಾವು ನಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಂಡಂಗೆ. ಹಾಗೆ ನಾನು ಹೇಳೋದು, ಈಗ ಡಯಾಬಿಟಿಸ್, ಆಂಜಿಯೋಪತಿ, ನೆಫ್ರೋಪತಿ, ರಿಟ್ನೋಪತಿ ಇವೆಲ್ಲ ಬರ್ತವೆ. ಇವನ್ನೆಲ್ಲ ಹೇಗೆ ಕಾಪಾಡ್ತೀರಾ? ಶುಗರ್ ಬರೀ ಕಂಟ್ರೋಲ್ ಮಾಡ್ಕೊಂಡ್ರೆ ಆಗಲ್ಲ, ಇದು ಪ್ರಯಾಣ ಆ ಕಡೆ ಸಾಗಿದೆ. ವಾಟ್ ಯು ಕ್ಯಾನ್ ಡೂ ಇಸ್ ಯು ಕ್ಯಾನ್ ಡಿಲೇ ದ ಪ್ರೋಗ್ರೆಷನ್ ಆಫ್ ಡಿಸಾರ್ಡರ್. ಈಗ ಕಿಡ್ನಿ ಹಾಳಾಗುತ್ತೆ, ಡಯಾಬಿಟಿಸ್ ಬಂದು ಎಲ್ರಿಗೂ ಗೊತ್ತು. ಅದನ್ನು ಡಿಲೇ ಮಾಡ್ಬೇಕಂದ್ರೆ ಏನು ಮಾಡ್ಬೋದು ಅಂದರೆ 5 ವರ್ಷಕ್ಕಾಗೋದು, 20 ವರ್ಷಕ್ಕಾಗೋ ಕಿಡ್ನಿ ಹಾಳು 30 ವರ್ಷಕ್ಕಾಗಲಿ. ನೀವು ಇವತ್ತು 50 ವರ್ಷ ಇದ್ದರೆ 70 ವರ್ಷ ಹಾಳಾಗೋ ಕಿಡ್ನಿ 80 ವರ್ಷಕ್ಕೆ ಹಾಳಾಗಲಿ, ತೊಂದರೆ ಇಲ್ಲ. ನಾವು ಡಯಾಬಿಟೀಸಲ್ಲಿ ಯಾರು ಶುಗರ್ ಜಾಸ್ತಿ ಆಗಿ ಸತ್ತೋಗಿಲ್ಲ. ಶುಗರ್ ಜಾಸ್ತಿ ಆದಮೇಲೆ ಈ ಆರ್ಗನ್ ಏನಿರುತ್ತೆ, ಟಾರ್ಗೆಟ್ ಆರ್ಗನ್ಸ್ ಹಾಳಾಗ್ಬಿಡ್ತವೆ. ಹಾರ್ಟ್ ಹಾಳಾಯ್ತು, ಕಿಡ್ನಿ ಹಾಳಾಯ್ತು, ಕೈಗೆ ಸಿಗಲ್ಲ. ಸೊ ಏನು ಮಾಡ್ಬೋದು ಸರ್? ಈಗ ನಾನು ಹೇಳೋದೆ ಅಂದರೆ ಈ ಮಧು ಸಂಜೀವಿನಿ ಅಂತ ಹೇಳ್ಬಿಟ್ಟು ಒಂದಿದೆ. 28 ಗಿಡಮೂಲಿಕೆಗಳು ಅಂದರೆ ನಿಮ್ಮ ನೆಫ್ರೋಪತಿ, ನ್ಯೂರೋಪತಿ, ಆಂಜಿಯೋಪತಿ ಅವೆಲ್ಲ ಬರದೇ ಇರಲಿಕ್ಕೆ ಇಂಗ್ಲೀಷಲ್ಲಿ ಪ್ರಿವೆಂಟಿವ್ ಮೆಡಿಸಿನ್ ಅಂತ ಏನಿಲ್ಲ ಸರ್. ನಿಮ್ಮ ಹಾರ್ಟ್ ಹಾಳಾಗಬಾರ್ದು ಅಂತ ಏನಿಲ್ಲ, ಆಯುರ್ವೇದಿಕಲ್ಲಿ ಸಾಕಷ್ಟು ಇದ್ದಾವೆ. ಹಾರ್ಟ್ ಸ್ಟ್ರಾಂಗ್ ಆಗಿಟ್ರೆ ಹಾಳಾಗಲ್ಲ. ಹಾರ್ಟ್ ಟಾನಿಕ್ ತರ ಏನಿದೆ ಇಂಗ್ಲೀಷಲ್ಲಿ ಇಲ್ಲ. ಹಾರ್ಟ್ ಟಾನಿಕ್ ಅಂತೇಳಿ ಆಯುರ್ವೇದಿಕಲ್ಲಿ ಸಾವಿರಾರು ಗಿಡಮೂಲಿಕೆಗಳಿದ್ದಾವೆ. ನರಮಂಡಲ ಫಾರ್ ಎಕ್ಸಾಂಪಲ್, ಯಾಕೆ ಡಯಾಬಿಟೀಸ್ ಬಂದವರಿಗೆ ಮೋಸ್ಟ್ ಇಂಪಾರ್ಟೆಂಟ್ ತುಂಬ ವೀಕ್ ಆಗಿಬಿಡ್ತಾರೆ. ಗಂಡಸರಿಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನಾನು ವೀಕ್ ಆಗ್ತಾ ಇದ್ದೀನಿ ಅಂತೇಳಿ. ಈಗ ವೀಕ್ ಆಗದೆ ಇರಬೇಕಂದ್ರೆ ಇದರಲ್ಲಿ ನಾವು ಶಿಲಾಜಿತ್, ಅಶ್ವಗಂಧ, ಬಲಾಮೂಲ, ಗೋಕ್ಷೂರ, ಪುನರ್ನವ, ಅಮೃತ ಬಳ್ಳಿ ಇವೆಲ್ಲ ಕೊಟ್ಟಿದ್ದೇವೆ. ಇವೆಲ್ಲ ಗೊತ್ತಾ ರಸಾಯನ ಅಂತ ಹೇಳ್ತಾರೆ. ಮತ್ತೊಮ್ಮೆ ಯವನದ ಕಡೆ ಕರ್ಕೊಂಡು ಹೋಗುತ್ತೆ. ಸೊ ನೀವು ಏನೇ ಡಾಕ್ಟರ್ ಕೂಡ ಔಷಧಿ ಇದ್ರು, ಈ ಆಯುರ್ವೇದಿಕ್ ಏನಂದರೆ ಇಂಗ್ಲೀಷ್ ಮೆಡಿಸಿನ್ ಜೊತೆಗೆ ರಿಯಾಕ್ಟ್ ಆಗಲ್ಲ. ಹಾಗಾಗಿ ತುಂಬ ಸೇಫ್ ಆಗಿ ನೀವೆಲ್ಲ ಮನೆಮದ್ದು ಈ ನಾನು ಹೇಳಿದಂಗೆ ಮೆಂತೆ ಗಿಂತ ಇವೆಲ್ಲ ಮಾಡ್ಕೊಳ್ಳಿ. ಮೆಂತೆ, ಬೆಂಡೆಕಾಯಿ ಸಾಕಷ್ಟು ಮಾತಾಡಿದ್ರು ನಾವು, ಅವೆಲ್ಲ ಮಾಡ್ಕೊಳ್ಳಿ. ಆದರೆ ಒಂದು ನಿಮಗೆ ಈ ಕ್ರಾನಿಕ್ ಪ್ರೋಗ್ರೆಸಿವ್ ಡಿಸಾರ್ಡರ್ಸನ್ನು ಇನ್ನೂ ಮುಂಚೆ ದೂಡಬಹುದು. 10 ವರ್ಷ ಬರೋ ಹಾರ್ಟ್ ಪ್ರಾಬ್ಲಮ್ 20 ವರ್ಷಕ್ಕೆ ಬರಲಿ. ನಿಮಗೆ 40 ವರ್ಷ ಇದೆ, ನಿಮ್ಮ ಹಾರ್ಟ್ ಪ್ರಾಬ್ಲಮ್ 50 ವರ್ಷ ಬಂದರೂ ಒಂದು ತಲೆನೋವು, 60 ವರ್ಷ ಬಂದರೂ ಒಂದು ತಲೆನೋವು. ಈಗ ಅಲೋಪತಿ ಮೆಡಿಸಿನ್ ಜೊತೆಗೆ ಯೂಸ್ ಮಾಡ್ಬೋದು. ಒಮ್ಮೆ ಶುಗರ್ ಕಂಟ್ರೋಲ್ ಬರ್ತಾ ಇದೆ, ಡಾಕ್ಟರ್ ಅದ್ರ ಡೋಸನ್ನು ಕಮ್ಮಿ ಮಾಡ್ತಾ ಇರ್ತಾರೆ. ನೋಡಿ, ಎನಿ ಅಲೋಪತಿಕ್ ಮೆಡಿಸಿನ್ ಇಸ್ ಎ ಕೆಮಿಕಲ್, ರಸಾಯನ. ಅದು ಏನಂತ ರಾಸಾಯನ. ಆ ರಾಸಾಯನ ಬಾಡಿ ಒಳಗೆ ಹೋದರೆ ಬರೇ ಒಂದಕ್ಕಲ್ಲ ಎಲ್ಲ ಆರ್ಗನ್ಸನ್ನು ಡ್ಯಾಮೇಜ್ ಮಾಡುತ್ತೆ. ಹೀಗಾಗಿ ಅದ್ರ ಮೇಲೆ ಡಿಪೆಂಡೆನ್ಸ್ ಎಷ್ಟು ಕಮ್ಮಿ ಮಾಡಿಕೊಂಡ್ರೆ ಅಷ್ಟು ಒಳ್ಳೆಯದು. ಗೆಳೆಯರೆ, ಮಧುಮೇಹ ರೋಗದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ರತ್ನಾಕರ್ ಭಟ್ ಅವರು ನೀಡಿದ್ದಾರೆ. ಅವರಿಗೆ ವೈದ್ಯಲೋಕ ಚಾನೆಲ್ ಪರವಾಗಿ ವಂದನೆಗಳು. ನಮಸ್ಕಾರ.